ನಮಸ್ಕಾರ ಮಕ್ಕಳೇ, ಇದು 6ನೇ ತರಗತಿಯ ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯೆಗಳನ್ನು ತಿಳಿಯುವುದು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 1.2ರಲ್ಲಿರುವಂತಹ ಲೆಕ್ಕಗಳನ್ನು ತಿಳಿದುಕೊಳ್ಳೋಣ. ಒಂದು ಶಾಲೆಯಲ್ಲಿ 4 ದಿನಗಳ ಪುಸ್ತಕ ಪ್ರದರ್ಶನವು ನಡೆದಿತ್ತು. ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ 2ನೇಯ, 3ನೇಯ ಮತ್ತು 4ನೇಯ ದಿನಗಳಲ್ಲಿ ಕ್ರಮವಾಗಿ 1094, 1812, 2050 ಮತ್ತು 2751 ಟಿಕೆಟುಗಳು ಮಾರಾಟವಾದವು. ಆ 4 ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ಇಲ್ಲಿ ಒಟ್ಟು ಅಂತ ಕೇಳಿದ್ದಾರೆ. ಆದ್ದರಿಂದ ಇಲ್ಲಿ ಈ ಎಲ್ಲವುಗಳನ್ನು ಬರೆದುಕೊಂಡು ಅವುಗಳನ್ನು ಕೂಡಿಸೋಣ. ಮೊದಲನೆಯ ದಿನ ಮಾರಾಟವಾದ ಟಿಕೆಟುಗಳು 1094. 2ನೇಯ ದಿನ ಮಾರಾಟವಾದ ಟಿಕೆಟುಗಳು 1812. 3ನೇಯ ದಿನ ಮಾರಾಟವಾದ ಟಿಕೆಟುಗಳು 2050. 4ನೇಯ ದಿನ ಮಾರಾಟವಾದ ಟಿಕೆಟುಗಳು 2751. ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂತಹ ಉತ್ತರ 7707. ಆದ್ದರಿಂದ 4 ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟುಗಳು 7707. ಇನ್ನು ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ. ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ 6980 ರನ್ನುಗಳನ್ನು ಪಡೆದಿರುತ್ತಾನೆ. ಅವನು 10,000 ರನ್ನುಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ. ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ನುಗಳು ಅವಶ್ಯಕವಿದೆ? ಇಲ್ಲಿ ಲೆಕ್ಕವನ್ನು ಬಿಡಿಸೋಣ ಮಕ್ಕಳೇ. ಶೇಖರ್ ಪೂರೈಸಲು ಇಚ್ಛಿಸಿರುವ ರನ್ನುಗಳು 10,000. ಇದುವರೆಗೆ ಶೇಖರ್ ಪಡೆದಿರುವಂತಹ ರನ್ನುಗಳು 1980. ಈ 10,000ದಲ್ಲಿ 1980 ನಾವು ಕಳೆದಾಗ ಶೇಖರ್ ಇನ್ನೂ ಎಷ್ಟು ರನ್ನುಗಳನ್ನು ಪಡೆಯಬೇಕು ಅವಶ್ಯವಿದೆ ಎನ್ನುವುದನ್ನು ನೋಡಬಹುದಾಗಿದೆ. ಇದನ್ನು ಕಳೆದಾಗ ನಮಗೆ ಬರುವಂಥ ಉತ್ತರ 3020. ಆದ್ದರಿಂದ 10,000 ರನ್ ಪೂರೈಸಲು ಶೇಖರನಿಗೆ ಇನ್ನೂ ಅವಶ್ಯವಿರುವ ರನ್ನುಗಳು 3020. ಇನ್ನು 3ನೇಯ ಪ್ರಶ್ನೆ ಮಕ್ಕಳೇ. ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ 5,77,500 ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿಗೆ 3,48,700 ಮತಗಳು ಲಭಿಸಿದವು. ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು? ಇಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಉತ್ತರವನ್ನು ತಿಳಿಯೋಣ ಮಕ್ಕಳೇ. ವಿಜೇತ ಅಭ್ಯರ್ಥಿ ಪಡೆದ ಅಂಕಗಳು 5,77,500. ಸಮೀಪದ ಪ್ರತಿಸ್ಪರ್ಧಿ ಪಡೆದ ಮತಗಳು 3,48,700. ಅಂದರೆ ಮೊದಲನೆಯ ವಿಜೇತ ಅಭ್ಯರ್ಥಿ ಗಳಿಸಿದ ಮತಗಳಿಂದ ಸಮೀಪದ ಪ್ರತಿಸ್ಪರ್ಧಿ ಪಡೆದಂತಹ ಮತಗಳನ್ನು ನಾವು ಕಳೆದಾಗ ನಮಗೆ ಉತ್ತರ ದೊರೆಯುತ್ತದೆ ಮಕ್ಕಳೇ. ಇದನ್ನು ಈ 5,77,500ರಲ್ಲಿ
3,48,700 ಕಳೆದಾಗ ಬರುವಂತಹ ಸಂಖ್ಯೆ 2,28,800. ಆದ್ದರಿಂದ ವಿಜೇತ ಅಭ್ಯರ್ಥಿ ಜಯಿಸಲು ಪಡೆದ ಮತಗಳ ಅಂತರ 2,28,800. ಇನ್ನು 4ನೆಯ ಪ್ರಶ್ನೆ ಮಕ್ಕಳೇ, ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ರು 2,85,891 ಮೌಲ್ಯದ ಪುಸ್ತಕಗಳು ಮತ್ತು 2ನೆಯ ವಾರದಲ್ಲಿ ರು 4,768 ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು. 2 ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು, ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು, ಇದನ್ನು ಲೆಕ್ಕವನ್ನು ಬಿಡಿಸ್ತಾ ತಿಳಿಯೋಣ ಮಕ್ಕಳೇ. ಜೂನ್ ಮೊದಲ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ 2,85,891. 2ನೆಯ ವಾರಗಳಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ 4,768. ಈ ಎರಡು ಮೊದಲನೆಯ ವಾರ ಹಾಗೂ 2ನೆಯ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಒಟ್ಟು ಮೌಲ್ಯವನ್ನು ನಾವು ಕೂಡಿಸಿದಾಗ ನಮಗೆ ಉತ್ತರ ದೊರೆಯುತ್ತದೆ ಮಕ್ಕಳೇ. ಒಟ್ಟು ಕೂಡಿಸಿದಾಗ ಬರುವಂಥ ಉತ್ತರ 6,86,659. ಆದ್ದರಿಂದ 2 ವಾರಗಳಲ್ಲಿ ಮಾರಾಟವಾದ ಒಟ್ಟು ಪುಸ್ತಕಗಳ ಮೌಲ್ಯ ರು 6,86,659. ಇನ್ನು 2ನೆಯ ವಾರದಲ್ಲಿ ಹೆಚ್ಚು ಮಾರಾಟವಾದಂತಹ ಪುಸ್ತಕಗಳ ಸಂಖ್ಯೆ 4,768. ಮೊದಲನೆಯ ವಾರಕ್ಕಿಂತ 2ನೆಯ ವಾರದಲ್ಲಿ 2,85,891 ಪುಸ್ತಕಗಳ ಮೌಲ್ಯ ಮಾರಾಟವಾಗಿವೆ. ಆದ್ದರಿಂದ ಈ 4,768ರಲ್ಲಿ 2,85,891 ಕಳೆದಾಗ ಬರುವಂತಹ ಸಂಖ್ಯೆ 1,14,977. ಆದ್ದರಿಂದ ರೂಪಾಯಿ 1,14,977 ಮೌಲ್ಯದ ಪುಸ್ತಕಗಳು ಹೆಚ್ಚಾಗಿ ಮಾರಾಟಗೊಂಡಿವೆ. ಇನ್ನು 5ನೆಯ ಪ್ರಶ್ನೆ ಮಕ್ಕಳೇ, 6,2,7,4,3 ಈ ಅಂಕಿಗಳ ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ ಮಕ್ಕಳೇ, ನಾವು ಈ ಕೊಟ್ಟಂತಹ ಅಂಕಿಗಳಿಂದ ನಾವು ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡೋದಾದರೆ ಮೊದಲಿಗೆ ಕೊಟ್ಟಂತಹ ಸಂಖ್ಯೆಗಳಲ್ಲಿ 7 ದೊಡ್ಡ ಸಂಖ್ಯೆ ಆದ್ದರಿಂದ ಮೊದಲಿಗೆ ಬರೆದುಕೊಳ್ಳೋಣ. ನಂತರದ ಸಂಖ್ಯೆ 6, ನಂತರದ ಸಂಖ್ಯೆ 4, ನಂತರ 3, ನಂತರ 2. ಇದನ್ನು ಒಟ್ಟಾಗಿ ಸೇರಿಸಿ ರಚನೆ ಮಾಡಿದಾಗ 76,432. ಇನ್ನು ಅತಿ ಚಿಕ್ಕ ಸಂಖ್ಯೆ ಅಂದರೆ ಮಕ್ಕಳೇ ಇದನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು. 2, 3 ಕೊಟ್ಟಂಥ ಸಂಖ್ಯೆಯಲ್ಲಿ 3 2ನೆಯ ಸ್ಥಾನದಲ್ಲಿ ಬರುತ್ತೆ. ನಂತರ 4, 6, 7 23,467. ಆದ್ದರಿಂದ ಈ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಈ ಎರಡರ ವ್ಯತ್ಯಾಸವನ್ನು ನೋಡೋದಾದರೆ ನಮಗೆ 7ರಲ್ಲಿ 2ರಲ್ಲಿ 7 ಹೋಗಲ್ಲ ಮಕ್ಕಳೇ. ಆವಾಗ
ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 12ರಲ್ಲಿ 7 ಹೋದರೆ 5, 3ರಲ್ಲಿ 7 ಹೋಗಲ್ಲ ಮಕ್ಕಳೇ. 13ರಲ್ಲಿ ನಾವು ಮತ್ತೊಂದು ದಶಕವನ್ನು ತೆಗೆದುಕೊಂಡಾಗ 13 ಆಗುತ್ತೆ. 13ರಲ್ಲಿ 7 ಹೋದರೆ 6, ನಂತರ ಮತ್ತೊಂದು ದಶಕವನ್ನು ತೆಗೆದುಕೊಳ್ಳೋಣ. 14ರಲ್ಲಿ 5 ಹೋದರೆ 9, ನಂತರ 6ರಲ್ಲಿ 4 ಹೋದರೆ 2, 7ರಲ್ಲಿ 2 ಹೋದರೆ 5. ಆದ್ದರಿಂದ 52,965 ಈ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಿದಾಗ ನಮಗೆ ಎರಡರಲ್ಲಿ ಕಳೆದಾಗ ಬರುವಂತಹ ವ್ಯತ್ಯಾಸ 52,965. ಇನ್ನು 6ನೆಯ ಪ್ರಶ್ನೆ, ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ 2,825 ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಅದು 2006ರ ಜನವರಿ ತಿಂಗಳಿನಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸುತ್ತದೆ? ಇದನ್ನು ಲೆಕ್ಕ ಮಾಡ್ತಾ ನೋಡೋಣ ಮಕ್ಕಳೇ. ಒಂದು ದಿನದಲ್ಲಿ ತಯಾರಿಸುವ ಸ್ಕ್ರೂಗಳು ಸರಾಸರಿ 2,825. ಜನವರಿ ತಿಂಗಳಿನಲ್ಲಿ ಒಟ್ಟು 31 ದಿನಗಳು ಬರುತ್ತವೆ ಮಕ್ಕಳೇ. 31 ದಿನಗಳಲ್ಲಿ ತಯಾರಿಸಿದ ಸ್ಕ್ರೂಗಳು 2,825. ಆದ್ದರಿಂದ ಇಂಟು 31, ಜನವರಿ ತಿಂಗಳಲ್ಲಿ 31 ದಿನಗಳು ಬರುತ್ತವೆ. ಆದ್ದರಿಂದ ಮಕ್ಕಳಲ್ಲಿ ಇಂಟು 31ಕ್ಕೆ ಗುಣಿಸಬೇಕು. 2,825 ಇಂಟು 31 ನಾವು ಗುಣಿಸಿದಾಗ ಬರುವಂತಹ ಉತ್ತರ 87,575. ಹಾಗಾದರೆ 2006ರಲ್ಲಿ ಜನವರಿ ತಿಂಗಳಿನಲ್ಲಿ ತಯಾರಿಸಲಾದ ಸ್ಕ್ರೂಗಳ ಸಂಖ್ಯೆ 87,575. ಇನ್ನು 7ನೆಯ ಪ್ರಶ್ನೆ ಮಕ್ಕಳೇ, ಒಬ್ಬಳು ವ್ಯಾಪಾರಿಯ ಬಳಿ ರು 78,592 ಇದ್ದವು. ಅವಳು ಪ್ರತಿಯೊಂದಕ್ಕೆ ರೂಪಾಯಿ 1200 ರಂತೆ 40 ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು. ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ? ಒಬ್ಬಳು ವ್ಯಾಪಾರಿಯ ಬಳಿ ರೂಪಾಯಿ 78,592 ರೂಪಾಯಿ ಇದ್ದವು. ಅವಳು ಪ್ರತಿಯೊಂದಕ್ಕೆ ರು 12 ರಂತೆ ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು. ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ? ನೋಡೋಣ ಬನ್ನಿ ಮಕ್ಕಳೇ. ಇದನ್ನು ಲೆಕ್ಕದ ಮುಖಾಂತರವಾಗಿ ಉತ್ತರವನ್ನು ತಿಳಿಯೋಣ. ಒಂದು ರೇಡಿಯೋ ಸೆಟ್ನ ಬೆಲೆ 1200. 40 ರೇಡಿಯೋ ಸೆಟ್ಗಳ ಬೆಲೆ 12, ಅಂದರೆ ಒಂದು ರೇಡಿಯೋ ಸೆಟ್ನ ಬೆಲೆ 1200. ಅವಳು ಕೊಳ್ಳುವಂತಹ ಒಟ್ಟು ರೇಡಿಯೋ ಸೆಟ್ಗಳು 40. ಆದ್ದರಿಂದ 1200 ಇಂಟು 40 ಇದನ್ನು ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ 48,000. ಅಂದರೆ ಒಂದನ್ನು ಕೊಟ್ಟಾಗ ನಾವು ಹೆಚ್ಚಿನ ಸಂಖ್ಯೆಗಳ ಬೆಲೆಯನ್ನು, ಹೆಚ್ಚಿನ ವಸ್ತುಗಳ ಬೆಲೆಗಳನ್ನು ತಿಳಿದುಕೊಳ್ಳುವಾಗ ಗುಣಿಸಬೇಕಾಗುತ್ತದೆ. ಆದ್ದರಿಂದ 1200 ಇಂಟು 40 ಮಾಡಿದಾಗ ನಮಗೆ ಬರುವಂತಹ ಉತ್ತರ 48,000. ವ್ಯಾಪಾರಿಯ ಬಳಿ ಇದ್ದ ಹಣ 78,592. ರೇಡಿಯೋ ಖರೀದಿಸಲು ಖರ್ಚಾದ ಹಣ 48,000. ಆದ್ದರಿಂದ ಈ 78,592ರಲ್ಲಿ 48,000ವನ್ನು ನಾವು ಕಳೆದಾಗ ನಮಗೆ
ಬರುವಂತಹ ಉತ್ತರ 2ಕ್ಕೆ 2, 9ಕ್ಕೆ 9, 5ಕ್ಕೆ 5, 8ರಲ್ಲಿ 8 ಹೋದರೆ 0, 5ರಲ್ಲಿ 4 ಹೋದರೆ 3. ಹಾಗಾದರೆ 30,592. ಇದು ಅವಳ ಬಳಿ ಉಳಿದ ಹಣ ರೂಪಾಯಿ 30,592. ಇನ್ನು 8ನೆಯ ಪ್ರಶ್ನೆ ಮಕ್ಕಳೇ, ಒಬ್ಬ ವಿದ್ಯಾರ್ಥಿಯು 7,236 56ರಿಂದ ಗುಣಿಸುವ ಬದಲಾಗಿ 65ರಿಂದ ಗುಣಿಸಿದನು. ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು? ಸುಳಿವು: ನೀವು ಎರಡೂ ಗುಣಾಕಾರಗಳನ್ನು ಮಾಡುವ ಅವಶ್ಯಕತೆ ಇದೆಯೇ? ಇದರ ಉತ್ತರವನ್ನು ತಿಳಿಯೋಣ ಮಕ್ಕಳೇ. ತಪ್ಪು ಉತ್ತರ ಏನಾಗಿದೆ ಅಂದರೆ ಮಕ್ಕಳೇ, ಇಲ್ಲಿ 7,236 ಗುಣಾಕಾರ 65ರಿಂದ ಅಂದರೆ 56ರಿಂದ ಗುಣಿಸುವ ಬದಲಾಗಿ 65ರಿಂದ ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ 5 6ಲೆ 30, 5 3ಲೆ 15, 13ಕ್ಕೆ 5 3ಲೆ 15, 15ಕ್ಕೆ 3 ಕೂಡಿಸಿದಾಗ 18, 5 2ಲೆ 10, 10 1 11, 5 7ಲೆ 35, 35 1 36, ಪ್ಲಸ್ 6 6ಲೆ 36 ಮಕ್ಕಳೇ. ಅದೇ ರೀತಿಯಾಗಿ 6 3ಲೆ 18, 18 3 19, 6 2ಲೆ 18, 18 1 19, 6 7ಲೆ 42, 42 1 43. ಹೀಗೆ ನಾವು 7,236ರಿಂದ 65 ಗುಣಿಸಿದಾಗ ಬರುವಂಥ ಉತ್ತರ 47,340. ಇದು ತಪ್ಪು ಉತ್ತರವಾಗಿದೆ. ಅದೇ ರೀತಿಯಾಗಿ ಸರಿಯಾದ ಉತ್ತರ 7,236ನ್ನು 56ರಿಂದ ಗುಣಿಸಿದಾಗ ಬರುವಂತಹ ಉತ್ತರ 4,05,216. ಇದು ಸರಿಯಾದ ಉತ್ತರವಾಗಿದೆ. ಇಲ್ಲಿ ಎರಡು ಉತ್ತರಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಮಕ್ಕಳೇ. 4,70,340, 4,52,016, 4,05,216 ಕಳೆದಾಗ ಇದರಿಂದ ಬರುವಂತಹ ವ್ಯತ್ಯಾಸ 65,124. ಇದು ಸರಿಯಾದ ಉತ್ತರಕ್ಕಿಂತ ತಪ್ಪಾದ ಉತ್ತರವು 65,124ರಷ್ಟು ಮೊತ್ತವು ಹೆಚ್ಚಾಗಿದೆ. ಇನ್ನು 9ನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ಅಂಗಿಯನ್ನು ಹೊಲೆಯುವುದಕ್ಕೆ 2 ಮೀಟರ್ 15 ಸೆಂಟಿಮೀಟರ್ ಬಟ್ಟೆಯು ಬೇಕಾಗುತ್ತದೆ. 40 ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲಿಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆಯು ಉಳಿಯುತ್ತದೆ? ಸುಳಿವು: ಅಳತೆಯನ್ನು ಸೆಂಟಿಮೀಟರ್ಗೆ cm ಅಂತೆ ಇದನ್ನು ಸಂಕ್ಷಿಪ್ತವಾಗಿ ಬರೆಯಲಾಗುತ್ತದೆ.
ಆದ್ದರಿಂದ ಸೆಂಟಿಮೀಟರ್ಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಉತ್ತರವನ್ನು ತಿಳಿಯೋಣ. ಒಂದು ಅಂಗಿಯನ್ನು ಹೊಲೆಯಲು ಬೇಕಾಗುವ ಬಟ್ಟೆ 2 ಮೀಟರ್ 1500 ಸೆಂಟಿಮೀಟರ್. ಇಲ್ಲಿ 200 ಸೆಂಟಿಮೀಟರ್ ಅಂದರೆ 1 ಮೀಟರ್ಗೆ 100 ಸೆಂಟಿಮೀಟರ್, 200 ಮೀಟರ್ ಕೊಟ್ಟಿದ್ದರಿಂದ 200 1 ಮೀಟರ್ಗೆ 100 ಸೆಂಟಿಮೀಟರ್, ಹಾಗಾದರೆ 2 ಮೀಟರ್ಗೆ 200 ಸೆಂಟಿಮೀಟರ್ ಪ್ಲಸ್ 15 ಸೆಂಟಿಮೀಟರನ್ನು ನಾವು ಕೂಡಿಸಿದಾಗ 215 ಸೆಂಟಿಮೀಟರ್ಗಳಷ್ಟು ಒಂದು ಅಂಗಿಯನ್ನು ಹೊಲೆಯಲು ಬೇಕಾಗುವ ಬಟ್ಟೆಯಾಗಿದೆ. ಒಟ್ಟು ಇರುವ ಬಟ್ಟೆ 40 ಮೀಟರ್. ಆದ್ದರಿಂದ 40 × 100 ಯಾಕಂದರೆ ಮಕ್ಕಳೇ 1 ಮೀಟರ್ = 100 ಸೆಂಟಿಮೀಟರ್. 40 × 100 ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ 4000 ಸೆಂಟಿಮೀಟರ್. ಇವಾಗ ಮಕ್ಕಳೇ ಮತ್ತೆ ಈ ಒಂದು ಅಂಗಿಯನ್ನು ಹೊಲೆಯಲು ಬೇಕಾಗುವ ಬಟ್ಟೆ 215 ಸೆಂಟಿಮೀಟರಿಂದ ನಾವು 4000ವನ್ನು ಭಾಗಿಸಿದಾಗ ನಮಗೆ ಬರುವಂತಹ ಉತ್ತರ 18. ಆದ್ದರಿಂದ ಇಲ್ಲಿ 18 ಅಂಗಿಗಳನ್ನು ನಾವು ಹೊಲೆಯಬಹುದು ಮಕ್ಕಳೇ. 18 ಅಂಗಿಗಳನ್ನು ಹೊಲೆಯಲ್ಪಟ್ಟ 130 ಸೆಂಟಿಮೀಟರ್ ಬಟ್ಟೆ ಉಳಿಯುತ್ತದೆ. 18 ಅಂಗಿಗಳನ್ನು ಹೊಲೆದು ಅಂದರೆ 215 ಸೆಂಟಿಮೀಟರ್ದಂತೆ 18 ಅಂಗಿಗಳು ಹೊಲೆಯಲ್ಪಟ್ಟು ಇನ್ನೂ 130 ಸೆಂಟಿಮೀಟರ್ನಷ್ಟು ಬಟ್ಟೆ ಉಳಿಯುತ್ತದೆ ಮಕ್ಕಳೇ. ಇನ್ನು 10ನೆಯ ಪ್ರಶ್ನೆ ಮಕ್ಕಳೇ, ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 4 kg 500 ಗ್ರಾಂ ತೂಕದ ಔಷಧಿಗಳನ್ನು ಇಡಲಾಗಿದೆ. 800 kgಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತಹ ಎಷ್ಟು ಪೆಟ್ಟಿಗೆಗಳನ್ನು ಹೇರಬಹುದು? ನೋಡೋಣ ಬನ್ನಿ ಮಕ್ಕಳೇ. ಒಂದು ಪೆಟ್ಟಿಗೆಯ ತೂಕ 4 kg 500 ಗ್ರಾಂ. ಅದೇ ರೀತಿಯಾಗಿ 1 kgಗೆ 1000 ಗ್ರಾಂ. ಆದ್ದರಿಂದ 4 kgಗೆ 4000 ಗ್ರಾಂ ಪ್ಲಸ್ 500 ಗ್ರಾಂ ಒಟ್ಟು ಸೇರಿಸಿದಾಗ 4500 ಗ್ರಾಂ ಬರುತ್ತದೆ ಮಕ್ಕಳೇ. ವ್ಯಾನ್ನಲ್ಲಿ ಹಾಕಬಹುದಾದ ತೂಕ 800 kg. ಆದ್ದರಿಂದ 800 × 1000 ಗ್ರಾಮನ್ನು ಮಾಡಿದಾಗ ನಮಗೆ ಬರುವಂತಹ ಉತ್ತರ 8 ಲಕ್ಷ ಗ್ರಾಂ ಅಂತ ಬರುತ್ತೆ. ಆದ್ದರಿಂದ ಈ 8 ಲಕ್ಷ ಗ್ರಾಂಗಳನ್ನು ನಾವು 4500 ಅಂದರೆ ಒಂದು ಪೆಟ್ಟಿಗೆಯ ತೂಕ 4500 ಗ್ರಾಂ ಇದೆ ಮಕ್ಕಳೇ. ಈ 8 ಲಕ್ಷಕ್ಕೆ 4005ರಿಂದ ನಾವು ಇಲ್ಲಿ ಕಡ್ತವನ್ನು ಹಿಡಿದುಕೊಂಡಾಗ ಇವೆರಡು 0 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಇವೆರಡು 0ಕ್ಕೆ ನಾವು ಕ್ಯಾನ್ಸಲ್ ಮಾಡಿದಾಗ ಉಳಿಯೋದು 800 / 45. ಇವಾಗ 45ರಿಂದ 8000 / 45, 45ರಿಂದ 8000ವನ್ನು ನಾವು ಭಾಗಿಸಿದಾಗ ನಮಗೆ 35 ಶೇಷ ಉಳಿಯುತ್ತದೆ. ಭಾಗಲಬ್ಧ
177 ಬರುತ್ತದೆ ಮಕ್ಕಳೇ. ಆದ್ದರಿಂದ 177 ಪೆಟ್ಟಿಗೆಗಳನ್ನು ವ್ಯಾನ್ನಲ್ಲಿ ಹೇರಬಹುದು. 177 ಪೆಟ್ಟಿಗೆಗಳನ್ನು ಮಕ್ಕಳೇ ನಾವು ವ್ಯಾನ್ನಲ್ಲಿ ಹೇರಬಹುದು. ಇನ್ನು 11ನೆಯ ಪ್ರಶ್ನೆ, ಒಬ್ಬಳು ವಿದ್ಯಾರ್ಥಿಯ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರ 1 ಕಿಲೋಮೀಟರ್ 875 ಮೀಟರ್ ಇದೆ. ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರುತ್ತಾಳೆ. 6 ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಬ್ಬ ವಿದ್ಯಾರ್ಥಿಯು ಆಕೆ ನಡೆದಂತಹ 1 ದಿನದ ದೂರವನ್ನು ಕೊಟ್ಟು ಆಕೆ 6 ದಿನಗಳಲ್ಲಿ ಎಷ್ಟು ದೂರವನ್ನು ನಡೆದಳಂತೆ ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನು ನಾವು ಲೆಕ್ಕ ಮಾಡ್ತಾ ಉತ್ತರವನ್ನು ತಿಳಿಯೋಣ. ಶಾಲೆ ಮತ್ತು ಮನೆಯ ನಡುವಿನ ದೂರ 1 ಕಿಲೋಮೀಟರ್ 875 ಮೀಟರ್. ಇಲ್ಲಿ 1 ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ಗೆ 1000 ಕಿಲೋಮೀಟರ್. ಆದ್ದರಿಂದ 1875 ಮೀಟರ್ ಅಂತ ಆಗುತ್ತದೆ ಮಕ್ಕಳೇ. ಇಲ್ಲಿ ಕಿಲೋಮೀಟರ್ ಅಲ್ಲ ಮಕ್ಕಳೇ, ಇದು ಮೀಟರ್ ಅಂತ ಆಗುತ್ತೆ. ಯಾಕೆ ಕಿಲೋಮೀಟ್ರನ್ನು ನಾವು ಮೀಟರ್ಗೆ ಪರಿವರ್ತನೆಯನ್ನು ಮಾಡಿಕೊಂಡಿದ್ದೇವೆ. ಆದ್ದರಿಂದ 1 ದಿನಕ್ಕೆ ಕ್ರಮಿಸುವ ದೂರ 1 ಕಿಲೋಮೀಟರ್ 875 ಮೀಟರ್ ಅಂದರೆ 1875 ಮೀಟರ್ ಇಂಟು 2 ನಾವು ಗುಣಿಸಿದಾಗ ನಮಗೆ ಬರುವ ಉತ್ತರ 3750 ಮೀಟರ್. 6 ದಿನಗಳಿಗೆ ಕ್ರಮಿಸುವ ಒಟ್ಟು ದೂರ 2 ದಿನಗಳಿಗೆ 3750 ಮೀಟರ್ ದೂರವನ್ನು ಕ್ರಮಿಸಿದರೆ 6 ದಿನಕ್ಕೆ 3750 ಗುಣಿಸು 6 ಉತ್ತರ 22500. ಆದ್ದರಿಂದ ಅವಳು 1 ದಿನಗಳಲ್ಲಿ ಕ್ರಮಿಸಿದ ದೂರ 22 ಕಿಲೋಮೀಟರ್ 500 ಮೀಟರ್ ಅಂದರೆ 22.5 ಕಿಲೋಮೀಟರ್ನಷ್ಟು ದೂರವನ್ನು ಆಕೆಯು ತಲುಪುತ್ತಾಳೆ. ನೋಡಿ ಮಕ್ಕಳೇ, ಹನ್ನೆರಡನೆಯ ಉತ್ತರ. 12ನೆಯ ಪ್ರಶ್ನೆ, ಒಂದು ಪಾತ್ರೆಯು 4 ಲೀಟರ್ ಮತ್ತು 500 ಮಿಲಿಲೀಟರ್ ಮೊಸರನ್ನು ಹೊಂದಿದೆ. 25 ಮಿಲಿಲೀಟರ್ ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ? ಇಲ್ಲಿ ಮಕ್ಕಳೇ 11ನೆಯ ಪ್ರಶ್ನೆಗೆ ಉತ್ತರ ಇಲ್ಲಿ ತಪ್ಪಾಗಿದೆ ಮಕ್ಕಳೇ. ಇಲ್ಲಿ ನೋಡಿ, ಒಬ್ಬಳು ವಿದ್ಯಾರ್ಥಿ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರ ಅಂದರೆ ಶಾಲೆ ಮತ್ತು ಮನೆಯ ನಡುವಿನ ಇದು ಸರಿಯಾಗಿದೆ ಮಕ್ಕಳೇ. ಉತ್ತರ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ನಾನೇ. ಅದೇ ರೀತಿಯಾಗಿ 12ನೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಒಂದು ಪಾತ್ರೆ 4 ಲೀಟರ್ ಮತ್ತು
500 ಮಿಲಿಲೀಟರ್ ಮೊಸರನ್ನು ಹೊಂದಿದೆ. 25 ಮಿಲಿಲೀಟರ್ ಗಾತ್ರವಿರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲು ಸಾಧ್ಯವಿದೆ ಅಂತೆ. ಇದನ್ನು ಉತ್ತರದ ಮುಖಾಂತರ ನೋಡೋಣ ಮಕ್ಕಳೇ. ಪಾತ್ರೆಯಲ್ಲಿರುವ ಮೊಸರು 4 ಲೀಟರ್ ಮತ್ತು 500 ಮಿಲಿಲೀಟರ್. 1 ಲೀಟರ್ಗೆ 1000 ಮಿಲಿಲೀಟರ್. ಆದ್ದರಿಂದ 4 ಲೀಟರ್ ಅಂದರೆ 4000 ಮಿಲಿಲೀಟರ್ ಮಕ್ಕಳೇ. ಅದೇ ರೀತಿಯಾಗಿ 500 ಮಿಲಿಲೀಟರನ್ನು ಕೊಡಲಾಗಿದೆ. ಒಟ್ಟು 2 ಮಿಲಿಲೀಟರ್ಗಳನ್ನು ಕೂಡಿಸಿದಾಗ 4000 ಪ್ಲಸ್ 500 4500 ಮಿಲಿಲೀಟರ್. ಲೋಟದ ಗಾತ್ರ 25 ಮಿಲಿಲೀಟರ್ ಆಗಿದೆ. ಆದ್ದರಿಂದ 25ರಿಂದ ಈ 4500ಕ್ಕೆ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ 180. ಆದ್ದರಿಂದ 25 ಮಿಲಿಲೀಟರ್ ಗಾತ್ರದ ಒಟ್ಟು 180 ಲೋಟಗಳಲ್ಲಿ ಮೊಸರನ್ನು ತುಂಬಬಹುದು. ಇವು ಅಭ್ಯಾಸ 1.2ರಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಈ ಲೆಕ್ಕಗಳಿಗೆ ಉತ್ತರವನ್ನು ತಿಳಿದಿದ್ದೇವೆ ಮಕ್ಕಳೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.